ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಶಿವಮೊಗ್ಗ ದಸರಾದಲ್ಲಿ ಜನಸಾಗರ. ಎಲ್ಲರಿಗೂ ನಮಸ್ಕಾರ. ಮಲ್ನಾಡ್ ವಿಚಾರಕ್ಕೆ ಸ್ವಾಗತ. ಸಾಮಾನ್ಯವಾಗಿ ದಸರಾ ಅಂದ್ರೆ ಶಿವಮೊಗ್ಗದ ಜನತೆಗೆ ನೆನಪಾಗೋದು ಬನ್ನಿ ಕಡಿಯೋದಾಗಿರ್ಬೋದು, ಇನ್ನೊಂದು ನಮ್ಮ ಅಂಬಾರಿ ಊರು ಆನೆಗಳಾಗಿರ್ಬೋದು, ಮತ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು. ನಮ್ಮ ಶಿವಮೊಗ್ಗದಲ್ಲಿ ನಾನಾ ಕಡೆ ಎಲ್ಲ, ಈಗ ಅಂಬೇಡ್ಕರ್ ಭವನ ಆಗಿರ್ಬೋದು, ನಮ್ಮ ಕುವೆಂಪು ರಂಗಮಂದಿರ ಆಗಿರ್ಬೋದು, ಹಾಗೆ ಫ್ರೀಡಂ ಪಾರ್ಕ್ ಆಗಿರ್ಬೋದು, ಇಲ್ಲೆಲ್ಲ ನಾನಾ ತರದ ಕಾರ್ಯಕ್ರಮಗಳು ನಡೀತವೆ. ಆದ್ರೆ ಈ ಸಲ ನಮ್ಮ ಮಹಾನಗರ ಪಾಲಿಕೆಯವರು ಹಮ್ಮಿಕೊಂಡಿರೋ ಪ್ರೋಗ್ರಾಮ್ಗಳಲ್ಲಿ ಜನ ಸಾಗರನೇ ಜನಸಾಗರ. ಎಲ್ಲೆಲ್ಲಿ ನೋಡಿದ್ರು ಜನ ಜನ ಜನ. ಏನಪ್ಪಾ ಇದು ಮಲ್ನಾಡು ವಿಚಾರದವರು ಖಾಲಿ ಚೇರ್ಗಳು ತೋರಿಸ್ಬಿಟ್ಟು ಜನ 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 ಅಂತೀರಾ ಅನ್ಕೊಂತಿದ್ದೀರಾ? ಇದೇ ನಮ್ಮ ಮಹಾನಗರ ಪಾಲಿಕೆ 2025ರಲ್ಲಿ ನಡೀತಿರೋ ಈ ದಸರಾಕ್ಕೆ 2.5 ಕೋಟಿ ಬಜೆಟ್ ಹಾಕಿದ್ದಾರೆ. 2.5 ಕೋಟಿ ಬಜೆಟ್ ಹಾಕಿರೋ ಈ ದಸರಾದಲ್ಲಿ ಜನನೇ ಇಲ್ಲ ಕಣ್ರಿ. ನೋಡಿ, ಇಲ್ಲಿ ಸಾವಿರಾರು ಚೇರ್ಗಳಿದೆ. ಈಗ ಒಂದು 20-30 ಜನ ಕೂತಿರೋದು ಹೆಚ್ಚು, ಅಷ್ಟು ಕಾಣ್ತಾ ಇಲ್ಲ. ಆ ತರ ಪ್ರೋಗ್ರಾಮ್ಗಳು ಮಾಡ್ತಾ ಇದಾರೆ. ಈ ತರ ಫಂಕ್ಷನ್ ಹೋಗಿರೋ ಅಲ್ಪ ಜನರು ನೋಡ್ಬಿಟ್ಟು ಜನನೇ ಇಲ್ಲ ಅನ್ಕೊಂಡು ಈ ತರ ವಿಡಿಯೋಗಳು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾ ಇದಾರೆ. ನೋಡಿ, ಕೋಟಿಗಟ್ಟಲೆ ತೆರಿಗೆ ದುಡ್ಡಿದೆ ಅಂತ ಹೇಳ್ಬಿಟ್ಟು ಜನನ್ನ ಪ್ರಾಪರ್ ಆಗಿ ಕರಿದೇನೆ ಇಂಥ ಫಂಕ್ಷನ್ಗಳು ಮಾಡಬಾರ್ದು. ಅದ್ರ ಬದಲು ಕಿತ್ತೋಗಿರೋ ರೋಡ್ ಆಗಿರ್ಬೋದು, ಕಿತ್ತೋಗಿರೋ ಚರಂಡಿಗಾಗಿರ್ಬೋದು, ಇಲ್ಲಾಂದ್ರೆ ಸಾರ್ವಜನಿಕ ಸಮಸ್ಯೆಗಳನ್ನಾರ ಬಗೆಹರಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಥ್ಯಾಂಕ್ ಯು. ಇರೋದೊಂದ್ ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ.